ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ನರೇಂದ್ರ ಮೋದಿಯವರ ಆಡಳಿತಕ್ಕೆ 12 ವರ್ಷ, ಸಾಗರದಲ್ಲಿ ಸಾಧಕರಿಗೆ ಸನ್ಮಾನ ಪರ್ವ, ವಿಕಸಿತ ಭಾರತ ಸಾಕಾರಕ್ಕೆ ಕೈಜೋಡಿಸಿ ಎಂದ BYR, 4 ದಿನ ಜೂನಿಯರ್ ಕಾಲೇಜಿನಲ್ಲಿ ಓದಿ 3 ಬಾರಿ ಶಾಸಕರಾಗಿ ನಾನೇ ಮಾಡಿದ್ದು ಎನ್ನುತ್ತಿದ್ದಾರೆಂದು ಹಾಲಪ್ಪ ಟಾಂಗ್, ರೈಲ್ವೆ ಕಾಮಗಾರಿ ಪರಿಶೀಲನೆ, ಗಿಡ ನೆಟ್ಟು ಪರಿಸರ ದಿನಾಚರಣೆ, ತಾಳಗುಪ್ಪದಿಂದ ಶಿರಸಿ, ಸಿದ್ದಾಪುರ, ಹೊನ್ನಾವರಕ್ಕೆ ರೈಲ್ವೆ ಸಂಪರ್ಕ ಭರವಸೆ ನೀಡಿದ ಸಂಸದರು, ಬೆಂಗಳೂರಿನಿಂದ ತಾಳಗುಪ್ಪಕ್ಕೆ ಹಗಲು ಹೊತ್ತಿನಲ್ಲಿ ರೈಲ್ವೆ ಮಾರ್ಗ ಕಲ್ಪಿಸಲು ಹರತಾಳು ಒತ್ತಾಯ, ತ್ಯಾಗರ್ತಿ ವಿದ್ಯುತ್ ಗ್ರಿಡ್ ಸಂಸದರಿಗೆ ಮನವರಿಕೆ ಮಾಡಿಕೊಟ್ಟ ಗ್ರಾಮಸ್ಥರು, ಶೀಘ್ರ ಕಾರ್ಯಗತಗೊಳಿಸಲು ಮನವಿ, ಮುಖ್ಯಮಂತ್ರಿಗಳ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಬೇಳೂರಿಗೆ ಸಚಿವ ಸ್ಥಾನ ನೀಡಲು ಸಾಗರ ತ್ಯಾಗರ್ತಿ ಹೇಡಿಗರ ಸಂಘ ಮನವಿ. ಈಗ ಸುದ್ದಿಯ ವಿವರ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಜನರಿಗೆ ತಿಳಿಸಬೇಕು. ಪ್ರಧಾನಿ ನರೇಂದ್ರ ಮೋದಿಯವರ 12 ವರ್ಷದ ಆಡಳಿತದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯಾಗಿದೆ ಎಂದು ಸಂಸದ BY ರಾಘವೇಂದ್ರ ತಿಳಿಸಿದರು. ಸಾಗರದ ಶಾರದಾಂಬ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಬಿಜೆಪಿ ನಗರ ಮಂಡಲ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರಬುದ್ಧರ ಜೊತೆ ಸಂವಾದ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯೋಪಾಧ್ಯಕ್ಷ ಹರತಾಳು ಹಾಲಪ್ಪ ಮಾತನಾಡಿದರು. ವೇದಿಕೆಯಲ್ಲಿ KR ಗಣೇಶ್ ಪ್ರಸಾದ್, ಮಲ್ಲಿಕಾರ್ಜುನ್ ಹಕ್ರೆ, ದೇವೇಂದ್ರಪ್ಪ, ವಿ ಮಹೇಶ್, ಆರ್ ಶ್ರೀನಿವಾಸ್, ಮೈತ್ರಿ ಪಾಟೀಲ್, ಮಧುರಾ ಶಿವಾನಂದ್ ಇನ್ನಿತರರು ಹಾಜರಿದ್ದರು. ಗುರುಪ್ರಸಾದ್ ಸ್ವಾಗತಿಸಿದರು. TD ಮೇಘರಾಜ್ ಪ್ರಾಸ್ತಾವಿಕ ಮಾತನಾಡಿದರು. ಪರಶುರಾಮ್ ನಿರೂಪಿಸಿದರು. ದೇಶದಲ್ಲಿ ಮೆಟ್ರೋ 4 ನಗರದಲ್ಲಿ ಮಾತ್ರ ಇತ್ತು 2014ಕ್ಕೆ. ಇವತ್ತು 29 ನಗರಗಳಲ್ಲಿ ಸುಮಾರು 1100 ಕಿಲೋಮೀಟರ್ ಮೆಟ್ರೋ ರೈಲನ್ನ ಹಾಕುವಂತ ಕೆಲಸವನ್ನು ಮಾಡಿದರೆ. ಇನ್ನೂ 900 ಕಿಲೋಮೀಟರ್ ಬೆಂಗಳೂರಿನಲ್ಲಿ ನಿಮ್ಮ ಮಕ್ಕಳು ಯಾರು ವಾಸ ಮಾಡ್ತಿರ್ತಾರೆ, ಅದು ಇಂಪಾರ್ಟೆನ್ಸ್ ಏನಂತ ಅವ್ರಿಗೆ ಗೊತ್ತಾಗುತ್ತೆ. ಮೊನ್ನೆ ಟ್ರಯಲ್ ಬೇಸಿಸ್ ನಾನೇ ತುಮಕೂರು ಎಂಟ್ರೆನ್ಸಲ್ಲಿ IKEA ಶೋರೂಮ್ ನಾವು ಬೆಂಗಳೂರು ಹೋಗ್ಬೇಕಂದ್ರೆ ಸುಮಾರು 1900 ಕಿಲೋಮೀಟರ್ ಸನ್ಮಾನಿತ ನರೇಂದ್ರ ಮೋದಿಜಿ ಮಾಡಿ ಮತ್ತೆ 248 ಕಿಲೋಮೀಟರ್ 2014 ಇಸ್ವಿಗೆ. ಮೋದಿಜಿ ಬಂದ ಮೇಲೆ 1900 ಕಿಲೋಮೀಟರ್ ಆಗಿದೆ. ಇನ್ನೂ 900 ಕಿಲೋಮೀಟರ್ನ ಈಗ ಮೆಟ್ರೋ ಡೆವಲಪ್ಮೆಂಟ್ ಮಾಡುವಂತ ಕೆಲಸಗಳು ಇವತ್ತು ಆಗ್ತಾ ಇರೋದು. ನಾವು ಇನ್ಶೂರೆನ್ಸ್ ಅನ್ನ 5 ಲಕ್ಷ ರೂಪಾಯಿ ಕೂಡ ಒಂದು ಕುಟುಂಬಕ್ಕೆ ಎಷ್ಟು ಅನುಕೂಲ ಆಗುತ್ತೆ. ಕೋಟಿಗಟ್ಟಲೆ ಜನರಿಗೆ ಅನುಕೂಲ ಮಾಡುವ ಕೆಲಸಗಳು ಮೋದಿಜಿ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಅರ್ಜಿ ಕೊಟ್ಟೆ, ತಮ್ಮ ತಾಲೂಕು ಮತ್ತೆ ನಮ್ಮ ಸಾಗರ, ಶಿವಮೊಗ್ಗ 3 ಕೂಡ ಸೇರಿ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ಗೆ ಕೇಳಿದ್ರು ಸಂಪೂರ್ಣವಾಗಿ 3 ಕೋಟಿ ರೂಪಾಯಿಯನ್ನ ನಮಗೆ ಸ್ಯಾಂಕ್ಷನ್ ಮಾಡಿದೆ. ಶಿವಮೊಗ್ಗ, ಸಾಗರ ಮತ್ತೆ ನಮ್ಮ ತಾಲೂಕು 3 ರೈಲ್ವೆ ಸ್ಟೇಷನ್ ಅನ್ನ ಅಪ್ಗ್ರೇಡ್ ಮಾಡಲಿಕ್ಕೆ 100 ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. ಇಬ್ರು ಡೆಲ್ಲಿ ಹೋಗಿ ಕೊಟ್ಟಂತ ಒಂದು ಮನವಿ ಬಂದ ಮೇಲೆ ಇವತ್ತೇನು ನಮ್ಮ ಸಾಗರ ಟೌನಲ್ಲಿ ರಸ್ತೆ ಆಗಿದೆ. ಅದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಒಂದು ನೇತೃತ್ವದಲ್ಲಿ ಗಮನಿಸ್ತಾ ಇದೆ. ದಯವಿಟ್ಟು ದಯಮಾಡಿ ಮನೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಬನ್ನಿ. ಅಲ್ಲಿ ಫ್ಲೆಕ್ಸ್ ಯಾವ್ದಾರು ಹಾಕಲಿ, ಬ್ಯಾನರ್ ಯಾವ್ದಾರು ಹಾಕೊಂಡ್ರಿ, ಅದು ಸಂಪೂರ್ಣವಾಗಿ ಆಗಲಿನ ಕೈಯನ್ನು ಹಿಡ್ಕೊಂಡು ಆಸೆ ಪಟ್ಟು ಮೊನ್ನೆ ಅವರು ಚಂದ್ರಸಾಗರಕ್ಕೂ ಬಂದವರೆಲ್ಲ ಅದೇ ಮೊನ್ನೆ ಹಾಗೆ ಕರ್ಕೊಂಡು ಬಂದಿದ್ದೀವಿ ನಾವು. ಸಿಗಂದೂರು ಸೇತುವೆ ತೋರಿಸಿ, ಬ್ರಿಡ್ಜನ್ನು ತೋರಿಸಿ, ಜೋಪಾಲ್ ತೋರಿಸಿ, ಇವ್ರು ಏನೋ ದುಡ್ಡು ತೊಗೊಂಡು ಹೋಗ್ತಾರೆ ಅಂತ ಅವರು ಅಂದ್ಕೊಂಡಿದ್ರಿಂದ ಆ ಪ್ಲಾನ್ ಒಂದು ಇಂಪ್ಲಿಮೆಂಟೇಷನ್ ಪೇಮೆಂಟ್ ಸರ್ಕಾರ ಅವರು ಅರ್ಧ ನಾವು ಅರ್ಧ ಮಾಡಿದ್ವಿ. ಆನ್ಗೋಯಿಂಗ್ ಕೆಲಸ ಮುಂದಿನ ಸರ್ಕಾರ ಪೇಮೆಂಟ್ ಮಾಡೋದು ಮಾಡ್ತಾ ಇರ್ಬೋದು. ಎಷ್ಟು ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಇಲ್ಲ, ನಮ್ಮ ದೇಶದಲ್ಲೂ ಕೂಡ ಕೆಲವು ಭಾಗದಲ್ಲಿ ಇರ್ಬೋದು. ಸಾಗರದಲ್ಲಿ ಜೋಪಾಲ್ ಸರ್ ಎಂಟ್ರೆನ್ಸ್ ಅಲ್ಲಿ ಪಾರ್ಕಿಂಗ್ ಎಕರೆ 5 ಎಕರೆ ಜಾಗ, ಆ 45 ಎಕರೆಗೆ ಸುಮಾರು 4,000 ಜನರಿಗೆ ಮಳೆಗಾಲದಲ್ಲಿ ನದಿ ನೀರು ಬಿಡುವ ರೀತಿಯಲ್ಲಿ ಆ ಒಂದು ಬ್ಯಾಂಕ್ ಅನ್ನ ಮಾಡಬೇಕು. ದಯಮಾಡಿ ನೀವು ಕೂಡ ನೋಡ್ಕೊಂಡು ಬರ್ಬೇಕು. ನಮ್ಮ ಸಾಗರ ತಾಲೂಕಿಗೆ 100 BSNL ಟವರ್, 100 BSNL ಟವರ್. ನಮ್ಮ ಹಳ್ಳಿಗಳಲ್ಲಿ 80, ನಮ್ಮ ನಗರ 100 ಟವರ್. ಒಂದು ಟವರ್ 1 ಕೋಟಿ ಖರ್ಚು ಬರುತ್ತೆ. ಹ್ಯಾಕ್ ದುಡ್ಡು ಬರ್ತಾ ಇದೆ. ಈ ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳು ಇಷ್ಟೆಲ್ಲ ಆಗ್ತಾ ಇದೆ. ಅದೇ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ನಿಮಗೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ತಪಸ್ಸು 2040ಕ್ಕೆ ಈ ದೇಶ ಇಷ್ಟು ಎತ್ತರ ತೆಗೆದುಕೊಂಡು ವಿಕಸಿತ ಭಾರತ ಒಂದು ಗುರಿಯನ್ನು ಇಟ್ಕೊಂಡು ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಕ್ತಿ ತುಂಬಂತ ಕಾರ್ಯ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ವೇದಿಕೆ ಕೂಡ ಅಭಿನಂದನೆ ನಾವು ಹೇಳ್ತಾರೆ.
ಯಾವ್ಯಾವ ರೀತಿ ಕೊಡುಗೆ ನೀವು ಮಾಡ್ತಿರುವಂಥ ಪ್ರಾಮಾಣಿಕ ವ್ಯವಹಾರದಲ್ಲಿ ನೀವು ಬರುವಂಥ ತೆರಿಗೆಗಳಲ್ಲಿ ದೇಶದ GDP ಗ್ರೋತ್ ಆಗ್ತಾ ಇದೆ. ಹನ್ನೆರಡು ಕೋಟಿ ಹಳ್ಳ ಅಂತ ಹೇಳ್ತಾರೆ. ನೀವೆಲ್ಲರೂ ಕೂಡ ಕೊಟ್ಟಂತ ಕೊಡುಗೆ ಇದು ದೇಶದ 3 lakhs crores ಕೂಡ GDP ಗ್ರೋತ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ನಿಮ್ಮಂತ ಗೌರವವನ್ನು ಸೇರಿಸಿ ಅವರನ್ನ ಕೇವಲ 4 ದಿನ ಹೋಗಿದ್ರು ಈಗ ಶಾಸಕರು ಆಗ್ಯಾರ, 3 ಸರಿ ಶಾಸಕರು. ನಾನು ಇದೇ ಕಾಲೇಜಿಗೆ ಹೋಗಿದ್ದೇನೆ, ಇದರಲ್ಲಿ ಆಮೇಲೆ ಓಡಾಡಿದ್ದೆ. ಮೊನ್ನೆ ರಾಘವೇಂದ್ರ ಟಿವಿ ಹೇಳ್ತಿದ್ದೆ, ನಾನು ಕೆಲಸ ನಾನು 8 ವರ್ಷ ಹೋದ್ರೆ ಅಲ್ಲೇ ಕೊಟ್ಟಿದ್ದೆ. ಆ 4 ದಿನ 4 days ಹೋದ್ರು ನಾವೇ ಮಾಡಿದ್ದಾರೆ ನನಗೆ ಹೀಗೆ ಯಾಕಂದ್ರೆ ನಾವೇ ಪ್ರಚಾರ ಮಾಡ್ಕೋಬೇಕಾಗಿದೆ ಅಲ್ಲಿ. ಅದಕ್ಕಾಗಿ ಹೇಳ್ತಿದ್ದೀನಿ. ಇನ್ನು ಬೇರೆ ಬೇರೆ ಕಲಾವಿದರು, ಯಕ್ಷಗಾನ ಕಲಾವಿದರು, ನಮ್ಮ ಗಣೇಶ್ ಪ್ರಸಾದ್ ಅವರ ಅಣ್ಣ ಇದ್ದಾರೆ, ಮತ್ತೊಬ್ಬರು ಮಹಿಳಾ ಕಲಾವಿದರು ಇದ್ದಾರೆ, ವೀಣಾ ಅವರು ನೋಡಿ ಕಾರ್ಯಕ್ರಮ ನೋಡಿ ನೋಡು ಸರ್. ನೀವು ಸರಿ ಕಾಲದಲ್ಲಿ ಅಂತ ಮಾಡ್ತಾರೆ. ಇದಕ್ಕೆ ಗೊತ್ತಪ್ಪ, ನಾನು ನೋಡಿದ್ದೀನಿ. ನಮ್ಮ ಕೈಲಿ 60 ದಾಟಿ ಹೋಗ್ತಾರೆ ಸರ್. ಹಾಗಾಗಿ ಅದರಿಂದ ನಿಮ್ಮನ್ನ ಯಾಕೆ ಕರ್ತಿದ್ದೀವಿ ಅಂದರೆ ನೀವು ಕನ್ನಡದ ಕೆಲಸ ಮಾಡ್ತೀರಿ, ಕನ್ನಡದ ಕೆಲಸ ಮಾಡ್ತೀರಿ. ಯಕ್ಷಗಾನ ಕಲಾವಿದರು ಒಂದೇ ಒಂದು ಶಬ್ದ ಬೇರೆ ಭಾಷೆ ಬರಲ್ಲ, ಎಲ್ಲರೂ ಬಂದು ಒಂದು ಸಂಸ್ಕೃತ ಶಬ್ದಗಳು ಬರ್ತಾರೆ. ನಮ್ಮ ರಮೇಶ್ ಜನರಲ್ ಸೆಕ್ರೆಟರಿ ಅವರು ಯಕ್ಷಗಾನ ಕಲಾವಿದರು ಹೋದು ಸಂಘೆ ಬಾಳಿಗೆ ಮಾಡ್ತಾರೆ. ಸಂಘೆ ಬಾಳಿಗೆ ಗಂಗೆ ಪತ್ರ ಮಾಡ್ತಾರೆ, ಗಂಡು ಹೆಣ್ಣೆ ಅಂತ ಮಾಡ್ತಾರೆ. ಹೀಗೆ ನಿಮ್ಮನ್ನು ಕರೆದಿರೋದು ಕನ್ನಡದ ಸೇವೆ ಮಾಡ್ತೀರಿ, ಅದ್ರ ಮೂಲಕ ಜನರಿಗೆ ಜ್ಞಾನವನ್ನು ಬಿಡ್ತೀರಿ ಅಂತ. ಈಗ ಒಬ್ಬೊಬ್ಬರು ಹೇಳಬಲ್ಲೆ. ನಾನು ಚಿಕ್ಕವನಿಂದ ನೋಡಿದ್ದೀನಿ. ಅವರ ಪೂರ್ವಜರ ಕಾಲದಿಂದ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನದಿಂದ ಬಂದವರು ನಾವು ಚಿಕ್ಕವರೆಲ್ಲ ಹೋಗ್ತಿದ್ವಿ. ಅವ್ರದ್ದೇ ಆದ ಒಂದು ಗಟ್ಟಿ ನಿಲುವನ್ನು ತಂದರು ಸರಿತಾ ಸಮಾಜ ಕೂಡ. ಅನೇಕ ಜನರು ಹೀಗೆ ಬೇರೆ ಬೇರೆ ನಿಮ್ಮ ಸ್ಥಳದಲ್ಲಿ ಮಾಡೋರು, ವ್ಯಾಪಾರ ಉದ್ಯಮ ಮಾಡೋರು ಅದೇ ರೀತಿ ನೀವು ಬರೀ ಲಾಭಕ್ಕಾಗಿ ವ್ಯವಹಾರ ಮಾಡ್ತಾರಲ್ಲ, ಉದ್ಯೋಗವಾಗಿ ಅದೊಂದು ಅನ್ನದ ಕೆಲಸ ಆಗ್ತದೆ, ಉದ್ಯೋಗಕ್ಕಾಗಿ ಮಾಡಿದಂಥವರೇ ಇಲ್ಲಿದೆ. ಇಲ್ಲೆಲ್ಲ ನೀವು ಎಕ್ಸೆಟ್ರಾ ಬಿಲ್ಡಿಂಗು, ಎಕ್ಸೆಟ್ರಾ 7 ಲಕ್ಷ ಮತ್ತೊಂದು 3 ಮಾಡ್ಬೋದಾಗಿತ್ತು. ಈ ಊರಿನ ಆ ಥರ ಮಾಡಲಿಲ್ಲ. ಕಾಸ್ಮೋಪಾಲಿಟನ್ ಸಿಟಿ ಅಂತ ಹೇಳ್ತೀವಿ ನೀವು. ಈಗೀಗ ಸ್ವಲ್ಪ ಇದಾಗ್ತಾ ಇದೆ. ಒಂದೇ ಜಾತಿಗೆ ಸೇರಿದ ಊರಲ್ಲ ಇದು ಅಂತ ಊರಿನ ಬುದ್ಧನ ಕರೆದು ನಾವು ಮಾಡಿದ್ದೇವೆ. ನಮ್ಮ ಕೊಂಕಣಿ ಸಮಾಜ ಇದೆ, ಅವ್ರದ್ದೇ ಆದ ಸೇವೆ ಗುರುತಿರುತ್ತೆ. ಮಹಾಲಕ್ಷ್ಮಿ ಮೆಡಿಕಲ್ ಅಂತೇನು, ಮಹಾಲಕ್ಷ್ಮಿ ಪೇಪರ್ಸ್ ಬಿಲ್ ಹಾಕೋದ್ರಲ್ಲಿ ಏನು, ಶ್ರೀನಿವಾಸ ಸ್ಟೋರ್ಸ್ದೇನು, ನಮ್ಮ ಅಕ್ಕಿಯನ್ನು ಇವ್ರದ್ದೇನು, ಸಕ್ಕರೆ ಸಾಹುಕಾರರು ನಮಗೆ 8 ವರ್ಷ BJP ಆಫೀಸ್ ಕೊಟ್ಟಿದ್ರು. ನಿಮಗೆ ಆಫೀಸಿಗೆ ಕೊಟ್ಟಿದ್ದಕ್ಕಾಗಿ ಕೆಲಸ ಮಾಡಿದ್ರು. ನಿಮ್ಮ ತಂದೆಯವ್ರ ಕಾಲದಿಂದ ಕೂಡಿ ಸಕ್ಕರೆ ಕಮ್ಮಿ ರೇಟಿಗೆ ಸರಬರಾಜು ಮಾಡ್ತೀರಿ, ಲಾಭನೇ ಮಾಡಿದ್ದೀರಿ. ನೀವು ದಾಖಲೆ ಕೊಡಿದ್ರೆ ಎಷ್ಟು ದೊಡ್ಡ ಉದ್ಯಮಿ ಆಗ್ತಿದ್ರು ಏನು. ಇಡೀ ಜಗತ್ತು ಭಾರತದ ಕಡೆ ತಿರುಗಿ ನೋಡುವಂತಹ ಶ್ರೇಷ್ಠ ಆಡಳಿತ ನೀಡಿದ ಹೆಗ್ಗಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು. ಹಿಂದಿನ ಎಲ್ಲ ಪ್ರಧಾನಮಂತ್ರಿಗಳ ಅಧಿಕಾರಾವಧಿಯ ದಾಖಲೆ ಮುರಿಯುವ ಜೊತೆಯಲ್ಲಿ ಅಭಿವೃದ್ಧಿಯಲ್ಲೂ ಮೋದಿಯವರು ವಿಶೇಷ ಸಾಧನೆ ಮಾಡಿದ್ದಾರೆ ಎಂದು ಸಂಸದ BY ರಾಘವೇಂದ್ರ ತಿಳಿಸಿದರು. ಸಾಗರದ ಜಂಬಗಾರು ರೈಲ್ವೆ ನಿಲ್ದಾಣದಲ್ಲಿ ಶನಿವಾರ ಬಿಜೆಪಿ ವತಿಯಿಂದ ನರೇಂದ್ರ ಮೋದಿಯವರ ಆಡಳಿತಕ್ಕೆ 12 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಮಹಿಳಾ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಸಸಿ ನೆಟ್ಟು ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈಲ್ವೆ ಹೋರಾಟ ಸಮಿತಿಯ ಕುಮಾರಸ್ವಾಮಿ, ಶಿವಮೂರ್ತಿ, ಬಿಜೆಪಿ ಪ್ರಮುಖರಾದ TD ಮೇಘರಾಜ್, ಮಲ್ಲಿಕಾರ್ಜುನ್ ಹಕ್ರೆ, ಪ್ರಸನ್ನ ಕೆರೆಕೈ, R ಶ್ರೀನಿವಾಸ್, ಗಣೇಶ್ ಪ್ರಸಾದ್, ದೇವೇಂದ್ರಪ್ಪ, ಮಧುರಾ ಶಿವಾನಂದ್, ಮೈತ್ರಿ ಪಾಟೀಲ್, ಪ್ರೇಮಾ ಸಿಂಗ್, ಗಾಯತ್ರಿ, ಶ್ವೇತಾ ಸಂತೋಷ್ ಶೇಟ್, ಪ್ರದೀಪ್ ಆಚಾರಿ ಇನ್ನಿತರರು ಹಾಜರಿದ್ದರು. ನಮ್ಮ ತಾಳ್ಗುಪ್ಪಕ್ಕೆ ಸುಮಾರು 280 ಕೋಟಿ ಇವತ್ತು ಕೂಡ ವೆಚ್ಚ ಆಗಿರೋದು ಬ್ರಾಡ್ಗೇಜ್ ಮಾಡಲಿಕ್ಕೆ, ಡಬ್ಲಿಂಗ್ ಅಲ್ಲ ಬ್ರಾಡ್ಗೇಜ್ ಮಾಡಲಿಕ್ಕೆ. ಅದ್ರಲ್ಲಿ 180 ಕೋಟಿ ಯಡಿಯೂರಪ್ಪನವರೇ ಕೊಟ್ಟರು. ರಾಜ್ಯ ಸರ್ಕಾರದಿಂದನೇ ಹಣವನ್ನು ಕೊಟ್ಟಿದ್ದಕ್ಕೆ ಅವತ್ತು ಕೇಂದ್ರ ಸರ್ಕಾರನೂ ಕೂಡ ಕೈ ಜೋಡಿಸ್ತು. ಈ ಕಳೆದ 10-15 ವರ್ಷದಲ್ಲಿ ನಮಗೇನಾದ್ರು ರೈಲ್ವೆ ಕ್ಷೇತ್ರದಲ್ಲಿ ನಮ್ಮ ಸಾಗರಕ್ಕಿನ ಸರ್ವಿಸ್ ಸಿಕ್ಕಿದೆ ಅಂದ್ರೆ ಅದರ ಹಿಂದಿನ ರೂವಾರಿ ಸನ್ಮಾನ್ಯದ ಯಡಿಯೂರಪ್ಪನವರು ತನ್ನ ಹೇಳಲಿಕ್ಕೆ ಅತ್ಯಂತ ಅಭಿಮಾನ ಪಡ್ತೀನಿ. ಆದರೆ ಇವತ್ತು ಸನ್ಮಾನ್ಯದ ನರೇಂದ್ರ ಮೋದಿಜಿಯವರ ಒಂದು ಆಶ್ವಾದಿಂದ ನಮ್ಮ ತಾಳ್ಗುಪ್ಪ ಮತ್ತೆ ನಮ್ಮ ಸಾಗರ ಸುಮಾರು 50 ಕೋಟಿ ಖರ್ಚು ಮಾಡಿ 2 ಸ್ಟೇಷನ್ಗಳನ್ನು ಕೂಡ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀವಿ. ನಾನು ರಿಕ್ವೆಸ್ಟ್ ಕೊಟ್ಟಾಗ ಸರ್ವೆ ಮಾಡಿದ್ರು, ಅಂದ್ರೆ ಇನ್ ಫ್ಯೂಚರ್ ಈ ಸ್ಟೇಷನ್ಗೆ ಜೀವ ಇದೆಯಾ, ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅಂತೇಳಿ ಒಂದು ಸ್ಪಷ್ಟವಾದಂತ ಚಿತ್ರಣ ಇದೆ. ನಮ್ಮ ತಾಳ್ಗುಪ್ಪದಿಂದ ಬರುವಂತ ದಿನದಲ್ಲಿ ಒಂದು ಸಿರ್ಸಿ ಸಿದ್ದಾಪುರ ಹುಬ್ಳಿ, ಇನ್ನೊಂದು ಹೊನ್ನಾವರ ಲೈನು, ಈ ದಿಕ್ಕಲ್ಲಿ 2 ಲೈನನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸ್ಪಷ್ಟವಾದಂತ ಒಂದು ಚಿಂತನೆ ನಮ್ಮ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಆಲ್ರೆಡಿ ಸಿದ್ದಾಪುರ ಮುಖಾಂತರ ಆಗೋದು ಸ್ಪಷ್ಟತೆ ಇದೆ ಈಗ. ಮತ್ತೆ ಇನ್ನೊಂದು ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನು ಮಾಡಬೇಕಾದಾಗ ಫಿನಾನ್ಷಿಯಲ್ ವಯಬಿಲಿಟಿ ಬಗ್ಗೆ ಒಂದು ಏನು ಹೋಮ್ವರ್ಕ್ ಮಾಡ್ತಾರೆ, ನಮಗೆ ಲಾಸ್
ನಮಗೆ ಲಾಸ್ ಇದೆ. ನಮಗೆ ಸಾಗರ, ತಾಳಗುಪ್ಪ, ಈವನ್ ಬೀರೂರಿಂದ ಶಿವಮೊಗ್ಗ ಡಬ್ಲಿಂಗು ಕೂಡ ನಮ್ಮ ಫಿನಾನ್ಷಿಯಲ್ ವಯಬಿಲಿಟಿ ಇದಕ್ಕೆ ಬರ್ತಾ ಇಲ್ಲ. ಮೊನ್ನೆ ನಾನು ಮಾಚಿನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ರಿಪೋರ್ಟ್ ರೆಡಿ ಮಾಡಿಕೊಡಿ. ನಾಳೆ VISL ಫ್ಯಾಕ್ಟ್ರಿ ಶುರುವಾದರೆ ಅದರಿಂದಲ್ಲ ಆರ್ಥಿಕವಾಗಿ ಏನು ಲಾಭ ಆಗುತ್ತೆ ರೈಲ್ವೆ ಕ್ಷೇತ್ರಕ್ಕೆ. ನಾಳೆ ನಮ್ಮ ತಾಳಗುಪ್ಪದಿಂದ ಹೊನ್ನಾವರ, ಸಿರ್ಸಿ, ಹುಬ್ಳಿಗೆ ರೈಲ್ವೆ ಎಕ್ಸ್ಟೆನ್ಷನ್ ಆದರೆ ಆರ್ಥಿಕವಾಗಿ ನಮಗೆ ಏನು ಲಾಭ ಆಗುತ್ತೆ ಅನ್ನೋಂಥ ಪಿಕ್ಚರ್ಸ್ಗಳನ್ನ ಹೈಲೈಟ್ ಮಾಡಿ ಡಬ್ಲಿಂಗ್ ಪ್ರಪೋಸಲ್ಗೆ, ಈಗ ಡಬ್ಲಿಂಗ್ ಪ್ರಪೋಸಲ್ ಸದ್ಯಕ್ಕೆ ಪೆಂಡಿಂಗ್ ಇದೆ, ನಮಗೆ ಇನ್ನು ಕ್ಲಿಯರೆನ್ಸ್ ಸಿಕ್ಕಿಲ್ಲ ನನಗೆ. ಸೊ ಅದಕ್ಕೆ ಈ ಪಾಸಿಟಿವ್ ರಿಪೋರ್ಟ್ಸ್ಗಳನ್ನ ಕ್ರೋಢೀಕರಣ ಮಾಡಿ ಕಳಿಸುವಂತ ಕೆಲಸ ಆಗ್ತಾ ಇದೆ. ಗೊತ್ತಲ್ಲ, ಈ ಸರ್ವೆ ಕಾರ್ಯ ಮಾಡುವಂಥವ್ರು ಅವ್ರಿಗೆ ಎಷ್ಟು ಆಸಕ್ತಿ ಇರುತ್ತೋ ಅಷ್ಟೇನೋ ಮಾಡಿ ಪೇಪರ್ ಸಬ್ಮಿಟ್ ಮಾಡ್ತಾರೆ. ಸ್ವಲ್ಪ ಈ ತರ ವಿಚಾರಗಳನ್ನು ಕೂಡ ವ್ಯಾಲ್ಯೂಯೇಟೆಡ್ ಮಾಡಿ ಅದನ್ನ ಮಾಡಿಸುವಂತ ಕೆಲಸ ಆಗ್ತಾ ಇದೆ. ಸೊ ರೈಲ್ವೆ ಕ್ಷೇತ್ರ ಬಂದಾದ್ಮೇಲೆ ಈಗ ಬೀರೂರಿಂದ ಶಿವಮೊಗ್ಗ ಆಗ್ತಾ ಇದೆ. ಫಸ್ಟ್ ಫೇಸ್ ಅಲ್ಲಿ ಆಗ್ಬೇಕದು. ಅದಾದ್ಮೇಲೆ ನೆಕ್ಸ್ಟ್ ಫೇಸ್ ನಮಗೆ ಬೇಕೇ ಬೇಕಾಗತ್ತೆ. ಈ ದಿಕ್ಕಲ್ಲಿ ಇಷ್ಟೊಂದು ಕೋಟಿಗಟ್ಟಲೆ ಖರ್ಚು ಮಾಡಿ ತಾಳಗುಪ್ಪದಿಂದ ಸಿರ್ಸಿ, ಸಿದ್ದಾಪುರ, ಹೊನ್ನಾವರ ಇದೆಲ್ಲ ಆದ್ಮೇಲೆ ನಮಗೆ ಅಪ್ ಟು ಸಾಗರದವರೆಗೂ ಕೂಡ, ಅಪ್ ಟು ತಾಳಗುಪ್ಪದವರೆಗೂ ಕೂಡ ಡಬ್ಲಿಂಗ್ ಬೇಕೇ ಬೇಕಾಗತ್ತೆ. ಹಂತವಾಗಿ ಇನ್ವೆಸ್ಟ್ಮೆಂಟ್ ಮಾಡೇ ಮಾಡ್ತಾರೆ. ಅದಕ್ಕೆ ಕಣ್ಮುಂದಿರುವಂತ ಚಿತ್ರಣ ನಮ್ ಕಣ್ಮುಂದ್ ಕಾಣ್ತಾ ಇದೆ. ನಮ್ದಿದ್ದಂತ ಒಂದು 400 ಸ್ಕ್ವೇರ್ ಮೀಟರ್ ಇದ್ದಂತ ಈ ಕಟ್ಟಡ ಇವತ್ತು 5,000 ಸ್ಕ್ವೇರ್ ಮೀಟರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅಂದ್ರೆ ಒಂದು 50 ಪಟ್ಟು ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ರೆ ತಾವೇ ಯೋಚನೆ ಮಾಡಿ. ಹಾಗೆ ಅತ್ಯುತ್ತಮವಾದಂತಹ ಭವಿಷ್ಯ ಇರುವಂತ ಒಂದು ಕ್ಷೇತ್ರ. ಮತ್ತು ನಮ್ಮ ದೇಶದ ಜನಸಂಖ್ಯೆ 150 ಕೋಟಿ. ರೈಲ್ವೆ ಕ್ಷೇತ್ರ ಪ್ರತಿ ಒಂದು ವರ್ಷ 150 ಕೋಟಿ 140 ಕೋಟಿ ಜನರು ಪ್ರತಿ ವರ್ಷ ರೈಲ್ವೆಯಲ್ಲಿ ದೇಶದಲ್ಲಿ ಓಡಾಡ್ತಾರೆ. ಟೋಟಲ್ ಫುಟ್ಫಾಲ್ 150 ಕೋಟಿ ಆಗುತ್ತೆ. ಅಂದ್ರೆ ಒಂದು ವರ್ಷ ಅಷ್ಟು ದೊಡ್ಡ ಒಂದು ಕ್ಯಾರಿ ಮಾಡುತ್ತಲ್ಲ. ಮತ್ತೆ ನಮ್ಮ ಪ್ಯಾಸೆಂಜರ್ಸ್ ಟ್ರಾವೆಲಿಂಗ್ ನಾವೇನ್ ಮಾಡ್ತೀರಿ, ಅದು ಯಾವತ್ತೂ ಕೂಡ ರೈಲ್ವೆ ಕ್ಷೇತ್ರಕ್ಕೆ ಲಾಸೆ. ಗೂಡ್ಸ್ ಇಂದ ಮಾತ್ರ 4 ರೂಪಾಯಿ ರೈಲ್ವೆ ಕ್ಷೇತ್ರಕ್ಕೆ ಉಳಿಲಿಕ್ಕೆ ಸಾಧ್ಯ. ಇದಕ್ಕೆ ಮಾಡ್ತಿರುವಂತ ವೆಚ್ಚ. ಮೊದಲು ಡೀಸೆಲ್ ಅಲ್ಲಿ ಓಡಿಸ್ತಾ ಇದ್ರು, ಕೋಲಲ್ಲಿ ಓಡಿಸ್ತಾ ಇದ್ರು. ಆ ಪೊಲ್ಯೂಷನ್ ಯಾವ ರೀತಿ ಇತ್ತು ನಾವು ಈಗ ತಾವೇ ಯೋಚನೆ ಮಾಡಿದ್ರೆ. ಇವತ್ತು 100% ಎಲೆಕ್ಟ್ರಿಫಿಕೇಶನ್ ಆಯ್ತು ನೋಡಿ. ಇಂಥ ವಾರ್ ಟೈಮಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲದೂ ಕೂಡ ಇಂಪೋರ್ಟ್ ಮಾಡ್ಕೊಬೇಕು, ಎಷ್ಟು ಅನುಕೂಲ ಆಯ್ತು. 100% ಎಲೆಕ್ಟ್ರಿಫಿಕೇಶನ್ ಮಾಡಿದಾರೆ ಅಂದ್ರೆ ಸನ್ಮಾನ್ಯದ ನರೇಂದ್ರ ಮೋದಿಜಿಯವರ ದೂರದೃಷ್ಟಿ ಯೋಚನೆ ಮಾಡಿ. 2014ಕ್ಕೆ ನಮ್ಮ ದೇಶದಲ್ಲಿ ಕೇವಲ 4 ರಿಂದ 5 ನಗರಗಳಲ್ಲಿ ಮಾತ್ರ ಮೆಟ್ರೋ ಸಂಪರ್ಕ ಇತ್ತು. ಇವತ್ತು 28ಗಿಂತ ಹೆಚ್ಚಿನ ನಗರಗಳಿಗೆ ಮೆಟ್ರೋ ಎಕ್ಸ್ಪೆನ್ಷನ್ ಮಾಡುವಂತ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆಗಿದೆಯಲ್ಲ. ಇನ್ಫ್ರಾಸ್ಟ್ರಕ್ಚರ್ 750 ಏರ್ಪೋರ್ಟ್ ಆಯ್ತಲ್ಲ ದೇಶದಲ್ಲಿ. ಇಷ್ಟೆಲ್ಲ ಕೆಲಸ ಕಾರ್ಯಗಳು ದೇಶದಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಮನವಿ ಮಾಡ್ಕೊಳೋದು, ನೀವು ಕೊಟ್ಟಂತ ಮನವಿಗಳು 1, 2, 3, 4 ಏನಿದೆ ಇದು 100ಕ್ಕೆ 100 GM ಅವ್ರ ಹತ್ರ ಮಾತಾಡಿ ನಮ್ಮ ಹಾಲಪ್ಪನವ್ರು ಹೇಳ್ದಂಗೆ ಈ ರೈಲ್ವೆ ಟೈಮಿಂಗ್ಸ್ಗಳು ಏನಿದಿಲ್ಲ ಚೇಂಜ್ ಮಾಡೋದು ಒಂದು. ಎರಡನೇದು, ಕೆಲವು ಟ್ರೈನ್ಗಳು ಶಿವಮೊಗ್ಗ ಬಂದು ತಾಳಗುಪ್ಪಕ್ಕೆ ನಮ್ಮ ಸಾಗರ ಸರ್ವಿಸ್ ಸಿಗ್ತಲ್ಲ ಅಂತ ಅದರ ತಪ್ಪು ತಿಳ್ಕೊಂಬೇಡಿ. ಟೋಟಲ್ ನಮ್ಮ ಶಿವಮೊಗ್ಗ ಡಿವಿಷನ್ ಅನ್ನ ಫಿನಾನ್ಷಿಯಲ್ ನಿಮಗೂ ಗೊತ್ತಿದೆ. ಅದು ಹೋಮ್ವರ್ಕ್ ಮಾಡಿದಾಗ ನಾವು ಲಾಭದಲ್ಲಿದ್ದೀವಿ. ಹೋದ ವರ್ಷ ನಾವು ಪ್ರಾಫಿಟ್ ಎಡ್ಜಿಗೆ ನಾವು ಬಂದಿದ್ದೀವಿ ಆರ್ಥಿಕವಾಗಿ. ಏನ್ರಿಗೆ ಮಧು ಕಮರ್ಷಿಯಲ್ ನಾವು ಲಾಭದಲ್ಲಿದ್ದೀವಿ ನಾವು. ಆದ್ರೆ ಕೆಲವು ಲೈನ್ಗಳು ನಿಮ್ಗೆ ಲಾಸ್ ಬರುತ್ತೆ. ತಪ್ಪು ತಿಳ್ಕೊಂಬಿಡಿ. ಲಾಸ್ ಕಾರಣ ಏನು ಅಂದ್ರೆ ಶಿವಮೊಗ್ಗದಿಂದ ನಾವು ತಾಳಗುಪ್ಪಗೆ ಏನು ರನ್ ಮಾಡ್ತಾ ಇದೀವಲ್ಲ, ನಮಗೆ ಬೇಕಾದಷ್ಟು ಸಫಿಶಿಯಂಟ್ ಪ್ಯಾಸೆಂಜರ್ಸ್ಗಳು ನಮಗೆ ಸಿಗ್ತಾ ಇಲ್ಲ. ಗೂಡ್ಸು ಇಲ್ಲ, ಪ್ಯಾಸೆಂಜರ್ಸು ಇಲ್ಲ. ಆದ್ರೆ ನಮ್ಮ ಮಲೆನಾಡಿಗೆ ನಾವು ಎಲ್ಲ ರೀತಿಯಂತ ನ್ಯಾಯ ಕೊಡ್ಬೇಕಂದ್ರೆ ನಮ್ಮ ಕರ್ತವ್ಯ. ಅದರಲ್ಲಿ ನಮ್ಮ ರೈಲ್ವೆ ಇಲಾಖೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಟೋಟಲ್ ಆ ಲೈನ್ ಅನ್ನ ಫಿನಾನ್ಷಿಯಲಿ ಒಂದು ವಯಬಿಲಿಟಿ ಹೋಮ್ವರ್ಕ್ ಮಾಡಿದಾಗ ಲಾಸ್ ಅಂತ ಬಂತು ಅಂದ್ರೆ ಅದಕ್ಕೆ ಅದ್ರಲ್ಲಿ ಮೇನ್ ಕಾರಣ ನಮ್ಮ ಶಿವಮೊಗ್ಗದಿಂದ ನಮ್ಮ ತಾಳಗುಪ್ಪದ್ದು 0 ಇದೆಲ್ಲ ಓಡಿರುತ್ತೆ. ಎಷ್ಟೋ ದಿನ ಬರ 50, 20, 40ರಲ್ಲಿ ಇಡೀ ಟ್ರೈನ್ ಬೋಗಿ ಖಾಲಿ ಓಡಾಡ್ತಾ ಇರೋದು. ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ನಾನು ಮಾತಾಡುವಂಥದ್ದು ಏನಿಲ್ಲ, ನಾವು ಬೇಡಿಕೆಗಳನ್ನೇ ಇಡಬೇಕಷ್ಟೇ. ಅದೆಲ್ಲ ಕುಮಾರಸ್ವಾಮಿ ಇಟ್ಟಿದ್ದಾರೆ. ನಾವು ಇಡುವಾಗ ಏನಂದ್ರೆ ಒಟ್ಟಿಗೆ ಇಡೋದಕ್ಕಿಂತ ಒಂದೊಂದೇ ಸಾಲ್ವ್ ಮಾಡ್ಕೊಂತ ಹೋದ್ರೆ ಅನುಕೂಲ ಆಗ್ತದೆ ಅಂತ ನಾನೊಂದು ಸಲಹೆ. ಇನ್ನು ರೈಲ್ವೆ ವಿಷಯ ಬಂದ್ರೆ ನಾವೊಂದು 45-50 ವರ್ಷದಿಂದ ರೈಲಲ್ಲಿ ನೋಡ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ. ಸಾಕಷ್ಟು ಕ್ರಾಂತಿ ಆಗಿದೆ ದೇಶದಲ್ಲಿ ಮೋದಿಯವ್ರ ಕಾಲದಲ್ಲಿ. ಅದನ್ನು ಯಡಿಯೂರಪ್ಪನ ಕಾಲದಲ್ಲಿ ಇಲ್ಲಿಗೂ ತರಬೇಕಂತಂದ್ರು. ಅದಾದ ಮೇಲೆ ನಮ್ಮ ಲೋಕಸಭಾ ಸದಸ್ಯರು ಒಬ್ಬ ವಿಶೇಷ ಪ್ರಯತ್ನದಿಂದ ಈಗ 5 ರೈಲ್ ಬರ್ತದೆ, 5 ಸಾರಿ ಬರ್ತದೆ, 5 ಸಾರಿ ಹೋಗ್ತದೆ. ಅದೆಲ್ಲಕ್ಕಿಂತ ಬಹಳ ಮುಖ್ಯವಾದ್ದು ನಮ್ಮ ಸುತ್ತ ಅನೇಕ ಬದಲಾವಣೆಗಳಾಗಿದ್ದಾವೆ. ನಾವು ವಿಕಸಿತ ಭಾರತ ಅಂತ ಭಾಷಣ ಮಾಡ್ತಿರ್ತೀವಿ. ಏನಾಗಿದೆ ಅಂತ ಕೇಳೋರಿದ್ದಾರೆ.
ಇಲ್ಲೆಲ್ಲ ವಿದ್ಯಾವಂತರು ತಿಳುವಳಿಕೆ ಇರೋರು ಎಲ್ಲ ನಾವು ಸೇರಿದ್ವಿ. ನೋಡಿ, ಈ ರೈಲು ಇಲ್ಲಿಂದ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಒಂದು ರೈಲು ಹೋಗ್ತಿತ್ತು, ಒಂದು ರೈಲು ಬರ್ತಿತ್ತು. ಮೈಸೂರಿಗೆ ಒಂದು ಹೋಗ್ತಿತ್ತು, ಬರ್ತಿತ್ತು. 5 ಬೋಗಿ ಇರ್ತಿದ್ವು, 1 2 3 4 5 ಅಂತ ಲೆಕ್ಕ ಮಾಡ್ತಿದ್ವಿ ಚಿಕ್ಕವರಿದ್ದಾಗ. 5 ಹೋಗ್ಬೇಕಾದ್ರೆ ಎಷ್ಟು ಗಲೀಜು ಇರ್ತಿತ್ತು, ಹೇಗಿರ್ತಿತ್ತು, ಮೂಗು ಮುಚ್ಕೊಂಡು ಓಡಾಡ್ಬೇಕಾಯ್ತು. ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಹೇಗಿರ್ತಿತ್ತು, ಹೇಗೆ ಇಳ್ಕೊಂಡು ಹೋಗಿ ಅತಿ ದಾಟಿ ಸಾಕಪ್ಪ ಅಂತಿತ್ತು. ಇವತ್ತು ಇಲ್ಲಿ ವಾಕ್ ಮಾಡ್ತಾರೆ ನಮ್ಮ ಸ್ನೇಹಿತರು, ಸೀನಿಯರ್ ಸಿಟಿಜನ್ಸ್. ಅಷ್ಟರ ಮಟ್ಟಿಗೆ ರೈಲ್ವೆ ಬದಲಾವಣೆ ಆಗಿದೆ, ನಾವು ಯಾರು ಗಮನಿಸಿಲ್ಲ. ನಮ್ಮ ಸುತ್ತನೇ ಇಷ್ಟು ಬದಲಾವಣೆ ಆಗಿದೆ. ಆ ಬದಲಾವಣೆಯನ್ನು ನಮ್ಮೂರಿಗೂ ನಮ್ಮ ಲೋಕಸಭಾ ಸದಸ್ಯರು ತಂದಿದ್ದಾರೆ, ತಾಳಗುಪ್ಪಕ್ಕೂ ತಂದಿದ್ದಾರೆ. ಇಲ್ಲಿ ಹಳೆಯದು ನಾವು ನೋಡ್ತಾ ಹೀಗೆ ಇರ್ತೀವಿ, ರೈಲ್ವೆ ಸ್ಟೇಷನ್ನು ಬಿಲ್ಡಿಂಗು. ಇದಕ್ಕೆ ಲೋಯಿ ಹೆಸರು ಇಡಬೇಕು ಅಂತ ಆ ಕಾಲದಾಗ ನಾವು ಲೋಯಿ ಅಂದರೆ ನಮ್ಗೊಂದು ಏನೋ ಒಂದು ಕಲ್ಪನೆ ಇತ್ತು. ಅಷ್ಟಕ್ಕೆ ಬಿಡದೇನೆ ನಮ್ಮ ಲೋಕಸಭಾ ಸದಸ್ಯರು ಈಗಾಗಲೇ ಇದಕ್ಕೆ ಎಷ್ಟು 28 ಕೋಟಿ ಸರ್, 24 ಕೋಟಿ ಇದಕ್ಕೆ, 28 ಕೋಟಿ 27 ಕೋಟಿ ತಾಳಗುಪ್ಪಕ್ಕೆ ಕೊಟ್ಟು ಒಂದಿಷ್ಟು ಆಧುನೀಕರಣ ಆಗ್ತಾ ಇದೆ. ಒಂದಿಷ್ಟು ಬದಲಾವಣೆ ಆಗಬೇಕು, ಒಂದು ಹಂತದ್ದು ಆಗ್ತದೆ ಅಂತೇಳಿ ಹೇಳ್ತಾ ನನಗೆ ಮಾತಾಡೋದಿಲ್ಲ. ಬೇಡಿಕೆಗಳು ತಾವು ಹೇಳಿದ್ದೀರಿ, ಮಾಡ್ತಾರೆ ಅನ್ನೋ ಭರವಸೆ ನಮಗೂ ಇದೆ. ನಾವು ಜೊತೆಗೆ ಇರ್ತೇವೆ ಭಾಳ ಸಮಯ ಅವರ ಜೊತೆಗೆ, ಆಗ್ಬೇಕಾದ್ರೆ ಮಾಡೋಣ ಅಂತೇಳಿ ಹೇಳ್ತಾ, ಅದೇ ಒಂದು ರೈಲ್ ಇದೆ ಸರ್. ಹಗಲು ಬೆಂಗಳೂರಿನಿಂದ ಇಲ್ಲಿಗೆ ಬರ್ಲಿಕ್ಕೆ ರೈಲ್ ಇಲ್ಲ, ಬೆಂಗಳೂರಿಗಿಲ್ಲ. ಒಂದು ಇದೆ ಸರ್, ನೀವು ಮಾಡಿದ್ದೀರಿ, ನಿಮಗೆ ಆಗಿದೆ. ಅದು ಹರಿಹರಕ್ಕಿದ್ದ ರೈಲನ್ನು ಶಿವಮೊಗ್ಗ ಬಿಡಿಸಿದ್ರಿ. ನಾವು ಅವಾಗ ಇನ್ನೂ ಗೊತ್ತಿದೆ, ಅಲ್ಲಿ ಕಲೆಕ್ಷನ್ ಆಗ್ತಿಲ್ಲ, ಬೇಕಷ್ಟು ರೈಲ್ ಇದಾವೆ ಅಂತ ಹೇಳಿ 9 ಗಂಟೆಗೆ ಯಶವಂತಪುರ ಬಿಟ್ಟು ಹರಿಹರಕ್ಕೆ ಹೋಗ್ತಿತ್ತು. ಅದನ್ನು ನಿಮ್ಮ ಗಮನಕ್ಕೆ ನಾವೆಲ್ಲ ಸ್ನೇಹಿತರು ಸೇರಿ ತಂದಾಗ ಇದನ್ನು ಸಾಗರಕ್ಕೆ ಹಾಕಿಸಿ, ಸಾಗರಕ್ಕೆ ಇದ್ದ ರೈಲ್ ಬಿಟ್ಟು ಹೋಗಿದೆ, ಶಿವಮೊಗ್ಗಕ್ಕೆ ಅಂತ ಹೇಳಿದಾಗ ಅದು ಅಲ್ಲಿ ಎಕಾನಮಿ ಅಲ್ಲ ಅಂತ ಅವ್ರು ರಿಪೋರ್ಟ್ ಕೊಟ್ಟರು ರೈಲ್ವೆಯವರು. ಕೂಡಲೇ ತಾವು ಇಲ್ಲಿಗೆ ಹಾಕ್ಸಿದ್ದೀರಿ ಸರ್. ಅದು ಶಿವಮೊಗ್ಗಕ್ಕೆ ಬಂದು ಹೋಗುತ್ತೆ. 9:15 ಬೆಳಿಗ್ಗೆ ಯಶವಂತಪುರದಿಂದ ಬಿಡ್ತದೆ, 1:15 1:45 ಶಿವಮೊಗ್ಗಕ್ಕೆ ಬರ್ತದೆ, ವಾಪಸ್ 3:50 ವಾಪಸ್ ಹೋಗ್ತದೆ. ಅದನ್ನು 7:15 ಬಿಟ್ಕೊಂಡ್ರೆ ಬೆಳಿಗ್ಗೆ ಒಳ್ಳೆ ಟೈಮ್. ಅದು 7:15 ಬಿಟ್ಟರೆ ಇನ್ನು ಅಲ್ಲಿ 2 ತಾಸು ಸೇವ್ ಆಗ್ತದೆ. ಸೀದಾ ಸಾಗರಕ್ಕೆ ಬಂದು ತಾಲೂಕು ಬಂದು ವಾಪಸ್ ಹೋಗ್ಬೋದು. 8:15 ವಾಪಸ್ ಹೋಗ್ತಾ ಇದೆ. ಈಗ 5 ಗಂಟೆ 4 ಗಂಟೆ ಬಿಟ್ಟು 5 ಗಂಟೆ ಹೋಗ್ತಾ 8 ಗಂಟೆ ಹೋಗ್ತಾ ಇದೆ. 5 ತಾಸು ತಗೊಳ್ತಾ ಇದೆ. 9 ಹೇಳಿದರೆ 8:15 ಹೋಗುತ್ತೆ, 8:15 ಹೋಗುತ್ತೆ. ಅದನ್ನ ಅಲ್ಲಿ ನಿಮ್ಗೆ ಸ್ವಲ್ಪ ತಡವಾಗಿ ನಾವು ಬೆಂಗಳೂರಿಗೆ 10 ಗಂಟೆಗೆ ಮುಟ್ಟಿದ್ರು ಅಡ್ಡಿಲ್ಲ, 9:15 ಮುಟ್ಟಿದ್ರು ಅಡ್ಡಿಲ್ಲ. ಅಲ್ಲಿ 1.5 ತಾಸು, ಬೆಳಗ್ಗೆ 2 ತಾಸು, 3.5 ತಾಸು ಉಳಿತದೆ ನಮಗೆ. ಈ ಹವರ್ಸನ್ನು ಉಪಯೋಗಿಸ್ಕೊಂಡು ತಾಲೂಕಕ್ಕೆ ಬಂದೋದ್ರೆ ಬೆಂಗಳೂರಿಗೆ ಬರೋರಿಗೆ ಸಾಗರ ಮತ್ತು ಮಲೆನಾಡಿಗೆ ಸಾಗರ ತಾಲೂಕಿನ ಉಳ್ಳೂರಿನಿಂದ ತ್ಯಾಗರ್ತಿಯವರೆಗಿನ 110 ಕಿಲೋವೋಲ್ಟ್ ವಿದ್ಯುತ್ ಲೈನ್ ಕಾಮಗಾರಿ ತ್ವರಿತವಾಗಿ ಮುಕ್ತಾಯಗೊಳಿಸಲು ಸೂಕ್ತ ಸೂಚನೆ ನೀಡುವಂತೆ ಶನಿವಾರ ಗ್ರಾಮಸ್ಥರು ಸಾಗರದಲ್ಲಿ ಸಂಸದ BY ರಾಘವೇಂದ್ರ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಕುಮಾರಸ್ವಾಮಿ ಮಾತನಾಡಿದರು. ಮನವಿ ಸ್ವೀಕರಿಸಿ ಸಂಸದ BY ರಾಘವೇಂದ್ರ ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರೇಶ್ ಬರೂರು, ಶ್ರೀಧರ್ ಜಿಗಳೆಮನೆ, ಶ್ರೀನಾಥ್, ಕೃಷ್ಣಮೂರ್ತಿ ಹೊಸಂತೆ, ಗಿರೀಶ್, ಸತ್ಯನಾರಾಯಣ್ ಕಾಗೋಡು ತಿಂಬ, ನಿಂಗಪ್ಪ ತ್ಯಾಗರ್ತಿ, ರೇಣುಕಮ್ಮ, ಮಹಾಬಲೇಶ್ವರ್ ಇನ್ನಿತರರು ಹಾಜರಿದ್ದರು. ತ್ಯಾಗರ್ತಿ, ಹಿರೇಬಿಲ್ಗುಂಜಿ, ಬರೂರು ಮತ್ತು ಉಳ್ಳೂರು ಗ್ರಾಮ ಪಂಚಾಯಿತಿಯಿಂದ ವತಿಯಿಂದ ನಾನು ಈ ದಿನ ಸನ್ಮಾನ್ಯ ಗೌರವಾನ್ವಿತ MP ಅವರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನ, ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದೆ. ವಿಷಯ ಇಷ್ಟೇ: ತ್ಯಾಗರ್ತಿ, ಹಿರೇಬಿಲ್ಗುಂಜಿ, ಬರೂರು ಮತ್ತು ಗೌತಮಪುರ ಮತ್ತು ಉಳ್ಳೂರು ಗ್ರಾಮ ಪಂಚಾಯಿತಿಗೆ ವಿಶೇಷವಾಗಿ ವಿದ್ಯುತ್ ಶಕ್ತಿಯ ಕೊರತೆಯಿಂದಾಗಿ ರೈತರು ತುಂಬ ಕಷ್ಟದಲ್ಲಿ ಇವತ್ತು ಅವರ ಜೀವನ ಸಾಗಿಸೋದೇ ಕಷ್ಟ ಆಗಿದೆ. ಅದಕ್ಕಾಗಿ ಹಿಂದಿನ ಸರ್ಕಾರ ಕಾಗೋಡು ತಿಮ್ಮಪ್ಪನವರ ವಿವೇಚನೆ ಮತ್ತು ಮಾನ್ಯ ಹಾಲಪ್ಪನವರ ಒಂದು ಶ್ರಮ, ಹಾಗೆ ವಿದ್ಯುತ್ ಶಕ್ತಿ ಮಿನಿಸ್ಟರ್ ಆಗಿರ್ತಕ್ಕಂಥ ಅವತ್ತಿನ ಇವರು ಸುನೀಲ್ ಕುಮಾರ್ ಅವರ ಶ್ರಮದಿಂದ ತ್ಯಾಗರ್ತಿಗೆ ಒಂದು ಗ್ರಿಡ್ ಮಂಜೂರಾಯಿತು. ತ್ಯಾಗರ್ತಿಗೆ ಒಂದು ಗ್ರಿಡ್ ಮಂಜೂರಾಗಿ ಈಗಾಗಲೇ 6-7 ವರ್ಷಗಳ ಕಾಲ ಸರ್ಕಾರದ ಹಣ ಅನಾವಶ್ಯಕವಾಗಿ ಅಲ್ಲಿ ಕಸದು ಬಿದ್ದಂಗಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ತ್ಯಾಗರ್ತಿ ಟು ಉಳ್ಳೂರಿನ ಸಂಪರ್ಕ ಲೈನಿನ ಕೊರತೆ ಕೆಲವು ಜನರ ಹಿತಾಸಕ್ತಿಗಾಗಿ ತಡೆ ಹೊಂದಿದ್ದಾರೆ. ಅದಕ್ಕಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತಾ ಮತ್ತೆ ಮಾನ್ಯ MP ಅವರ ಗಮನಕ್ಕೆ, ಲೋಕಸಭಾ ಸದಸ್ಯರ ಗಮನಕ್ಕೆ ಈ ಭಾಗದ ರೈತರು ಇದನ್ನು ತ್ವರಿತವಾಗಿ ಕೆಲಸ ಮುಗಿಸ್ಕೊಡ್ಬೇಕು. ಆ ಭಾಗದ ರೈತರ ಒಂದು ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಒಂದು ಒತ್ತಾಯ ಮಾಡೋದ್ರ ಜೊತೆಗೆ ಕೆಲವು ಜನರು ಲೋಕಸಭಾ ಸದಸ್ಯರ ಗಮನಕ್ಕೆ ಮಾಡಿರ್ತಕ್ಕಂಥ ಎಸ್ಟಿಮೇಟನ್ನು
ಬದಲಾವಣೆ ಮಾಡಿ ಬೇರೆ ಜಾಗದಲ್ಲಿ ಒಯ್ಯಬೇಕು ಅಂತ ಹೇಳಿ ಅವರಿಗೆ ತಪ್ಪು ಗ್ರಹಿಕೆಗಳನ್ನು ಅವರ ಗಮನಕ್ಕೆ ತಂದು ನಮಗೆ ತಿಳಿದಿರೋ ಮಟ್ಟಿಗೆ ಮೌಖಿಕವಾಗಿ ಮಾನ್ಯ ಲೋಕಸಭಾ ಸದಸ್ಯರು ಅದನ್ನು ಎಸ್ಟಿಮೇಟನ್ನು ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ ಅನ್ನೋದು ತಿಳಿದು ಬಂದಿತ್ತು. ಆದರೆ ಪರಿಶೀಲನೆಗಾಗಿ ತಾಲೂಕಿನ ಮುಖಂಡರನ್ನೆಲ್ಲರನ್ನೂ ಕರ್ಕೊಂಡು ಈ 3 ಗ್ರಾಮ ಪಂಚಾಯಿತಿಯ ಮುಖಂಡರುಗಳನ್ನು ಸೇರಿಸಿ ನಾವು ನಡೆಸಿ ಸರ್ವೆ ಮಾಡ್ತಿದ್ದೇವೆ. ಅದರಲ್ಲಿ ನಿಜವಾಗಲೂ ಮುಂಚೆನು ಎಸ್ಟಿಮೇಟ್ ಮಾಡಿದ್ದಾರೆ ಇಲಾಖೆಯವರು. 3 ಎಸ್ಟಿಮೇಟ್ನಲ್ಲಿ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಸರಳವಾಗಿ ಯಾರ ಜನರಿಗೆ ತೊಂದರೆ ಆಗದೆ ಯಾರ ಅಡಿಕೆ ತೋಟನೂ ಹೋಗದೆ ಆ ರೀತಿಯಲ್ಲಿ ಲೈನ್ ಹೋಗಲಿಕ್ಕೆ ಸೂಕ್ತವಾಗಿದ್ದು ಅಂತ ಆಗಿದ್ದಕ್ಕಾಗಿ ನಾವು ಅದೇ ಲೈನ್ನಲ್ಲೇ ವರ್ಕ್ ಆಗಬೇಕು. ಈ ಡಿಸೆಂಬರ್ದೊಳಗಡೆ ನಮಗೆ ಪೂರ್ತಿ ಮುಗಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತಿದ್ದೆ. ಅದಕ್ಕಾಗಿ ನಿಯೋಗ ಬಂದಿದೆ. ಡಿವಿಯೇಷನ್ ತಗೊಳ್ಬೇಕು ಅಂತ ಬಂದಿದ್ದೆ ಬೇಡ ಅನ್ನೋರ್ದು ಸಮೂಹ ಸ್ವಲ್ಪ ವೈಡ್ ಆಗಿ ಸ್ವಲ್ಪ ಆ ರೈತರೇನು ನಮ್ಮ ಭೂಮಿ ಹೋಗ್ತದೆ ಅಂತ ಅವ್ರು ಹೇಳ್ತಾರೆ. ಕೆಲವರು ಮಾತ್ರ ಶಿಫ್ಟ್ ಮಾಡಿದ್ರೆ ಸರ್ಕಾರದ ಭೂಮಿ ಹೋಗುತ್ತೆ, ನಮ್ಗೆ ಯಾರ ರೈತರಿಗೂ ಹೋಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಅದಕ್ಕೆ ಯಾಕೆ ಬೇಡ ಅಂತ ಊರುಗಳಿಗೆ ಹೋಗುತ್ತೆ. ಊರುಗಳಿಗೆ ಹೋಗ್ತಾ ಇದ್ದೀವಿ. ಊರೊಳಗೆ ಸರ್ ಇದು ವಾಸ್ತವ ಅವರು ಜಮೀನು ಇಲ್ಲಿ ಹೋಗತ್ತಲ್ಲ ಸರ್, ಬಗರೂಪಿನಲ್ಲೂ ತೋಟ ಬೆಳೆಸ್ಬಿಟ್ಟಿದ್ದಾರೆ ಸರ್. ಅದು ಸರ್ಕಾರದ ರೆಕಾರ್ಡಲ್ಲಿ ಎಲ್ಲೂ ಕಾಣಲ್ಲ ಸರ್, ಮನೆಗೆ ಹೋಗ್ತಾ ಇದ್ದಾರೆ. ಮತ್ತು ಈ ಮನೆಗಳು ಜಿಲ್ಲೆ ಮನೆ ಮೇಲೆ ಹೋಗ್ತಾ ಇದೆ ಅನ್ನೋದು ಈ ಮತ್ತು ಈ ಲೈನಲ್ಲಿ ಇಷ್ಟುವರೆಗೂ ಬಿಟ್ಕೊಟ್ಟಿದ್ದೀವಲ್ಲ ಅವ್ರದ್ದೇನು ಕತೆ ಕೆಳಗಡೆ ಜಮೀನು ಮೇಲೆ ಬಿಟ್ಬಿಟ್ಟಿದ್ದಾರೆ 22 ಮತ್ತೆ ಮಳ್ಳದ ಮೇಲ್ಗಡೆ ಹೋದರೆ 15ರಿಂದ 20 ಜನ 1 ಎಕರೆ 3/4 ಎಕರೆ ಅಂತ ಕುಚ್ಕಿಗೆಯಲ್ಲಿ ತೋಟ ಮಾಡ್ಕೊಂಡು ತೋಟದ ಮೇಲೆ ಹೋಗುತ್ತೆ. ಹೌದು ಸರ್, ಸತ್ಯವಾಗಿ ಆಮೇಲೆ ಕರ್ಕೊಂಡು ಹೋಗಿ ನಾವು ತೋರಿಸಿದ್ದೀವಿ. ಎಲ್ಲ ಗೊಬ್ಬರಕೊಂಬಲ್ಲಿ ತೋಟ ಮಾಡಿದ್ದಾರೆ. ಆಮೇಲೆ ಜಿಗಳೆ ಮನೆಯವರು ಏನಿದ್ದಾರೆ ಒಂದು 35ರಿಂದ 40 ಎಕರೆ ಒಂದು ನಡುತೋಪ್ ಮಾಡ್ಕೊಂಡಿದ್ದಾರೆ. ಅಪ್ಪಿಕೋ ಚಳವಳಿ ಪ್ರಕಾರ ಭಾಳ ಚೆನ್ನಾಗಿ ಪ್ಲಾಂಟೇಷನ್ ಇದೆ. ಈ ತಾಲೂಕಿನಾಗೆ ಎಲ್ಲೂ ಇಲ್ಲ ಅಂತಹ ಒಂದು ಪ್ಲಾಂಟೇಷನ್ ಮೇಲೆ ಈಗ ಹೋಗುತ್ತೆ. ಅಲ್ಲೂ ಜಮೀನು ಹೋಗುತ್ತೆ, ತೋಟ ಹೋಗುತ್ತೆ ಸರ್. ಏನಂದರೆ 4 ಕಂಬ 1 ಕಿಲೋಮೀಟರ್. ಹೌದು ಸರ್, ನಾನು 10 ಸಂಬಂಧಿಕರು ಸರ್ ಯೋಚನೆ ಮಾಡಿ ಸಲಹೆ ಕೊಟ್ಟರು. ಶಾಸಕ ಗೋಪಾಲಕೃಷ್ಣ ಬೇಳೂರಿಗೆ ಸಚಿವ ಸ್ಥಾನ ನೀಡುವಂತೆ ಶನಿವಾರ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರಾಂತ್ಯ ಆರ್ಯ ಇಡಿಗರ ಸಂಘ, ತ್ಯಾಗರ್ತಿ ಆರ್ಯ ಇಡಿಗರ ಸಂಘ ಪ್ರತ್ಯೇಕವಾಗಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಸಂದರ್ಭದಲ್ಲಿ ತಾವು ಸಾಗರ ಕ್ಷೇತ್ರದವರಾಗಿದ್ದು ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ಕೊಡಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸೋಮಶೇಖರ್ ಲ್ಯಾವಿಗೆರೆ, ಚೇತನ್ ರಾಜ್, ಗಿರೀಶ್ ಕೋವಿ, ಮಹಾಬಲ, ಆನಂದ್, ಮಂಜಪ್ಪ, ಪರಮೇಶ್ವರ್, ಶಿವಪ್ಪ, ತಾರಾಮೂರ್ತಿ, ರುಮಾಲು ಶಿರವಾಳ ಇನ್ನಿತರರು ಹಾಜರಿದ್ದರು. ಬರ್ತಾರಲ್ಲ ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.